ವೀಕ್ಷಕರೇ, ನೀವು ನೋಡ್ತಾ ಇದ್ದಾರೆ ಟಿವಿ7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಜಳಕಿ. ಶಾಪುರ ಪಟ್ಟಣದ ಬಸವೇಶ್ವರ ವೃತ್ತದ ಪಕ್ಕದಲ್ಲಿರುವ ಗಂಗಾ ಬಾರ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಾರ್ ಪರವಾನಗಿ ರದ್ದುಪಡಿಸಬೇಕು ಮತ್ತು ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಿ ಶಾಪುರ ತಾಲೂಕು ಹಿತರಕ್ಷಣಾ ಸಮಿತಿ ವತಿಯಿಂದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಅವರಿಗೆ ಮನವಿ ನೀಡಿದರು. ಸಾರಾಯಿ ಮತ್ತು ಏನೇನೋ ಮಾಡ್ತಂತೇಳಿ ಸ್ಟಾರ್ಟ್ ಆಗಿದೆ. ಅವ್ರು ಹೊರಗಡೆ ಇಟ್ಟು ಮಾಡ್ತಾ ಇದ್ದಾರೆ. ಅವ್ರು ನಾಳೆ ಮುಂಜಾನೆ ದುಕಾನ್ ತೆಗಿಬಹುದು. ಅದಕ್ಕೆ ದಯವಿಟ್ಟು ಬಸವೇಶ್ವರ ಚೌಕ್ ಇದೆ, ಜೊತೆಗೆ ಬಸವಣ್ಣನ ನಾಡಿಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಗೌರವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಜನಸಾಮಾನ್ಯರು ದಟ್ಟಣೆ ಇರ್ತಕ್ಕಂಥ ಪ್ರದೇಶ ಆಗಿದೆ. ಇಲ್ಲಿ ಅನೇಕ ದವಾಖಾನೆ ಇದೆ, ಹನುಮಂತರ ಗುಡಿ ಇದೆ, ಜೊತೆಗೆ ಇವತ್ತು ಇಡೀ ಆ ಗುಡಿ ಹೋಟ್ಲು ಕೂಡ ಅತಿಕ್ರಮವಾಗಿದೆ. ಮಾನ್ಯ ಕಮಿಷನರ್ ಗಮನ ತಂದಿದೆ. ನಾವು ಅಳತೆ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥ ಉಡಾಬೆ ಉತ್ತರ ಕೊಡ್ತಕ್ಕಂಥ ಸರಿಯಲ್ಲದು. ಕಮಿಷನರ್ ಅವರು ಗಮನ ಹರಿಸಬೇಕು. ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿರ್ತಕ್ಕಂಥ ಒಳಗೆ ಕಾಯ್ದೆಗಳು ಜಿದ್ದಿರ್ತಕ್ಕಂಥ ಕೂಡ ಅವ್ರು ಗಮನ ಹರಿಸಿದ್ದಾರೆ. ಅದಕ್ಕೆ ಅವ್ರು ದಯವಿಟ್ಟು ಮಾನ್ಯ ಸಚಿವರು ಡೈರೆಕ್ಟ್ ಕೊಡಬೇಕಂತಕ್ಕಂಥ ಒಂದು ಕಡೆ ವಿನಂತಿ ಮಾಡ್ತೀವಿ. ಇನ್ನೊಂದು ಕಡೆಗೆ ನಮ್ಮೆಲ್ಲರಿಗೆ ಅನಾನುಕೂಲ ಆಗ್ತಕ್ಕಂಥ ಬಸವೇಶ್ವರ ಚೌಕಿ ಇರ್ತಕ್ಕಂಥ ಗಂಗಾ ಬಾರನ್ನು ಓಪನ್ ಮಾಡಿದರೆ ದೊಡ್ಡ ರೀತಿಯಲ್ಲಿ ಅನಾಹುತ ಆಗ್ತದೆ. ಹೆಣ್ಮಕ್ಳು ತಿರುಗಾಡ್ತಾರೆ, ಮಕ್ಕಳು ರಜೆ ಬರ್ತಾರೆ, ದವಾಖಾನೆ ಹೋಗ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಅನೇಕ ದೊಡ್ಡ ರೀತಿಯಲ್ಲಿ ಗದ್ದಲ ಇರ್ತದೆ. ಇಂಥ ಪರಿಸ್ಥಿತಿ ಪೊಲೀಸರಿಗೆ ಕೂಡ ತೊಂದರೆ ಬರ್ತದೆ. ಪೊಲೀಸರಿಗೆ ಯಾವ ರೀತಿ ಅಂತಂದ್ರೆ ಈಗ ಎಕ್ಸ್ಟೆಂಡ್ಗಳಾಗ್ತಾವ, ಎಲ್ಲಷ್ಟು ಪೊಲೀಸರ ಮೇಲೆ ಆಗ್ತೀವಿ ಅಥವಾ ಮುನ್ಸಿಪಾಲಿಟಿ ಮೇಲೆ ಆಗ್ತೀವಿ. ಆದರೆ ಇಂಥ ಬಾರ್ ಓಪನ್ ಆಗೋದ್ರಿಂದ ಹುಡುಗಿಗೆ ಇಲ್ಲೇ ಬೀಳ್ತಾರೆ, ಹುಡುಗಿಲೆ ಹೆಣ್ಮಕ್ಳು ಅಳಿಬಹುದು, ಅನೇಕ ಅಹಿತಕರ ಘಟನೆಗಳಾಗ್ತವೆ. ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಡೈರೆಕ್ಷನ್ ಕೊಡಬೇಕು. ಅವರು ಮಾನ್ಯ ಸಚಿವರು ಗಮನ ಕೊಟ್ಟಿದೆ ಮತ್ತು ಆಯುಕ್ತರು ಏನು ಅಬಕಾರಿ ಆಯುಕ್ತರು ಪರ್ಮಿಷನ್ ಕೊಟ್ಟಾರೆ. ಅದಕ್ಕೆ ಕೆಲವು 18 ಕಂಟಿನ್ಯೂ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು 40 ಮೀಟರ್ ಇರಬೇಕು, ಇನ್ನೊಂದು ಕಡೆ ಗುಡಿ ಗುಂಡಾರ ಇರ್ಬೋದು ಅಂತಕ್ಕಂಥ ಅನೇಕ ಷರತ್ತುಗಳು ಹಾಕಿದ್ದಾರೆ. ಅದರಲ್ಲಿ ಅಧ್ಯಕ್ಷ ಬಂದರೆ ರದ್ದು ಮಾಡಬೇಕಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 16ನೇ ಐಟಮ್ನಲ್ಲಿ ಈ ಯಾರೇ ಜನರು ಅಭಿಪ್ರಾಯ ಅಥವಾ ಜನಕ್ಕೆ ತೊಂದರೆ ಆಗ್ತದೆ ಅಂತಂದರೆ ಅದು ರದ್ದು ಮಾಡ್ರಿ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗೆ ಅಧಿಕಾರ ಇದೆ. ಅಂತ ಅಧಿಕಾರವನ್ನು ಮಾನ್ಯ ಸಚಿವರು ಉಪಾಯ ಮಾಡ್ಕೊಂಡಿದೆ. ನಮಗೆ ಒಂದು ಆಶ್ವಾಸನೆ ಕೊಡುವ ಮುಖಾಂತರ ಈ ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ನಂಬಿಕೆ ನಮಗಿದೆ. ಎಲ್ಲ ಚರ್ಚೆ ಮಾಡಿದ್ವಿ. ಅದು ದಯವಿಟ್ಟು ಗಂಗಾ ಬಾರನ್ನು ರದ್ದು ಮಾಡಿ ಅಂತೇಳಿ ವಿನಂತಿ ಮಾಡಿಕೊಂಡು ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ದಯವಿಟ್ಟು ಅವರು ಮನವಿ ಪತ್ರ ತಗೊಂಡಿದೆ, ನಮಗೆ ಒಂದು ಭರವಸೆಯನ್ನು ನೀಡಬೇಕು. ಗಂಗಾ ಬಾರಿನ ಬಗ್ಗೆ ಪತ್ರಿಕೆ ಮುಖಾಂತರ ಮತ್ತು ಫೋನ್ ಮುಖಾಂತರ ಸಾಕಷ್ಟು ಕೂಡ ಮಾತನಾಡಿದ್ದೀನಿ. ಅದಕ್ಕಾಗಿ ಕಾನೂನು ರೀತಿಯಾಗಿ ನಾವೇನು ಮಾಡಲಿಕ್ಕೆ ಸಾಧ್ಯ ನಾನು ಶರಣವ್ರ ಜೊತೆಗೆ ಹೇಳಿ ಎಕ್ಸೈಸ್ ಆ್ಯಕ್ಟ್ನಾಗ ಏನೇನು ಕಾನೂನು ನಾವು ಡೀಟೇಲ್ ತಂದು ಕೊಟ್ಟರೆ ಕಾನೂನು ಪ್ರಕಾರ 100% ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೋತೀವಿ. ಅದು ಎರಡನೇ ಮಾತೇ ಇಲ್ಲ. ಯಾಕಂದರೆ ಈ ಬಸವೇಶ್ವರ ಮೂರ್ತಿ ಇರೋದ್ರಿಂದ ಸ್ವಲ್ಪ ಭಾವನಾತ್ಮಕ ವಿಷಯ ಆಗ್ತದೆ. ಯಾಕಂದರೆ ಅದು ಆ್ಯಕ್ಟಿವ್ ಕೂಡ ಶಾಲೆಗಳಿಂದ ಹಾಸ್ಪಿಟಲ್, ಅದಕ್ಕಾಗಿ ಹೇಳಿದ್ದು ಏನೆಲ್ಲ ಎಕ್ಸೈಸ್ ಆ್ಯಕ್ಟ್ ಅದ್ರ ಪ್ರಕಾರ ಏನೇ ಇತ್ತಂದ್ರೂ ಕೂಡ ಕಮಿಷನರ್ DC ಅವರಿಗೆ ಇದ್ರ ಮ್ಯಾಗ ಕಾನೂನು ರೀತಿಯಾಗಿ ಏನೇನು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಅದ್ರ ಪ್ರಕಾರ ಸರ್ ಸರ್ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಚೆನ್ನಪ್ಪ ಆನೆಗುಂದಿ, ಕರ್ವೆ ಮತ್ತು ವಿವಿಧ ಕನ್ನಡಪರ ಸಂಘಟಕರು ಇದ್ದರು. ಬ್ಯೂರೋ ರಿಪೋರ್ಟ್, ಟಿವಿ7 ನ್ಯೂಸ್ ಕರ್ನಾಟಕ.